ಶೇಷಾದ್ರಿಪುರಂನ ನೆಹರು ಪ್ರತಿಮೆ ಬಳಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಯಡಿಯೂರಪ್ಪ, ಈಶ್ವರಪ್ಪ, ಅನಂತಕುಮಾರ್ ಮತ್ತು ಪ್ರಹ್ಲಾದ್ ಜೋಶಿ ಅವರ ಮುಖವಾಡ ಧರಿಸಿ ಪ್ರತಿಭಟನೆ ನಡೆಸಿದರು. ಬಿಜೆಪಿ ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಮೋದಿ ಕೋಮು ಗಲಭೆಯ ರೂವಾರಿ. ಇವರು ಭ್ರಷ್ಟಾಚಾರದ ಕೆಜೆಪಿ, ಬಿಜೆಪಿ ನಾಯಕರ ಬೆಂಬಲದೊಂದಿಗೆ ಪ್ರಧಾನಿಯಾಗಲು ಹೊರಟಿದ್ದಾರೆ. ಮೋದಿ ಭ್ರಷ್ಟಾಚಾರ ಇಲ್ಲದ ನಾಯಕರು ಬಿಜೆಪಿಗೆ ಬೇಡ ಎನ್ನುತ್ತಿದ್ದಾರೆ ಎಂದು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಎಸ್ ಮನೋಹರ್ ವ್ಯಂಗ್ಯವಾಡಿದರು. ಇದೇ ವೇಳೆ ಯುವ ಕಾಂಗ್ರೆಸ್ ಮುಖಂಡರಾದ ಪ್ರಮೋದ್ ಶಂಕರ್, ಪ್ರದೀಪ್, ಸಂಪತ್ ರಾಜ್ ಮತ್ತಿತರರು ಮೋದಿ ಹಾಗೂ ಕೆಜೆಪಿ, ಬಿಜೆಪಿ ನಾಯಕರ ವಿರುದ್ಧ ಟೀಕಾ ಪ್ರಹಾರ ನಡೆಸಿದರು. ನರೇಂದ್ರ ಮೋದಿ ಕರ್ನಾಟಕದಲ್ಲಿ ಭ್ರಷ್ಟಾಚಾರದಲ್ಲಿ ಹಾಗೂ ಅತ್ಯಾಚಾರದಲ್ಲಿ, ಅನಾಚಾರದಲ್ಲಿ ಜೈಲುವಾಸ ಅನುಭವಿಸಿದಂತಹ ವ್ಯಕ್ತಿಗಳನ್ನ ಇವತ್ತು ಕೆಂಪು ಹಾಸಿಗೆ ಒದಗಿಸುವ ಮೂಲಕ ಸ್ವಾಗತವನ್ನ ಮಾಡಿದ್ದಾರೆ. ನರೇಂದ್ರ ಮೋದಿಗೆ ಭ್ರಷ್ಟಾಚಾರದ ಬಗ್ಗೆ ಇಬ್ಬರಿಗೆ ನೀತಿ ಇದೆ ಅನ್ನೋದಕ್ಕೆ ಇದೊಂದೇ ಕಾರಣ. ನರೇಂದ್ರ ಮೋದಿಗೆ ಏನಾದರೂ ನೈತಿಕತೆ ಅನ್ನೋ ಬಗ್ಗೆ ಇದ್ದಿದೆ ಹಾಗೂ ಭ್ರಷ್ಟಾಚಾರದ ಬಗ್ಗೆ ಕಾಳಜಿ ಇದ್ದಿದ್ರೆ ಕೂಡಲೇ ಯಡಿಯೂರಪ್ಪನವ್ರನ್ನ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ತಿಲ್ಲ. ನರೇಂದ್ರ ಮೋದಿಗೆ ಭ್ರಷ್ಟಾಚಾರ ಬಹಳ ಮುಖ್ಯ ಹೊರತು ರಾಷ್ಟ್ರದ ಕಾಳಜಿ ಅನ್ನತಕ್ಕಂಥದ್ದು ನೀವು ತೋರ್ತಾ ಇದೆ. ಭ್ರಷ್ಟಾಚಾರಕ್ಕೆ ಮಣೆ ಹಾಕೋದ್ರ ಮೂಲಕ ಪ್ರಧಾನಮಂತ್ರಿ ಪಟ್ಟವನ್ನು ಅಲಂಕರಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಹೋಗಿರ್ತಕ್ಕಂಥ ನರೇಂದ್ರ ಮೋದಿ ಹಾಗೂ ಬಿಜೆಪಿಯ ನೀತಿಯನ್ನು ಖಂಡಿಸಿ ಇವತ್ತು ನಾವು ಈ ರೀತಿಯ ಒಂದು ವಿನೂತನ